ಮಟನ್ ಸಾಂಬಾರು ಹಿಂಗೆ ಏನಂತಾರ ನಿಮ್ಮ ದುಡ್ಡು ಕೊಟ್ಟಿದ್ನ ಏನಾರವ್ವ ಒಳಗೆ ಎಲ್ಲಾರನ್ನ ಕೇಳಕ್ಕೋತಾನೆ. ಹಾಯ್ ಗಾಯ್ಸ್, ನಾನು ನಿಮ್ಮ ಹಾಸನದ ಅರಸೀಕೆರೆ ಹುಡುಗಿ ಮಾಡುವ ನಮಸ್ಕಾರಗಳು. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. Hello guys, my new vlog. Please to channel my Sakrapara. Sakrapara. ಸ್ವಾಗತ. ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದೀನಿ. ಇವತ್ತು ನಮ್ಮ ಜಾತ್ರೆ ತೊಳಿತೈತಿ. ಏನಜ್ಜಿ ನಿನ್ನ ವಿಡಿಯೋದಲ್ಲಿ ಬರೀ ನಿಂದೆ ಅವ ಫುಲ್ಲು. ಹಾಂ, ಎಲ್ಲರನ್ನು ಬರೀ ನಿನ್ನೆ ಕೇಳೋದು. ಕಣಜ್ಜಿ ನಿನ್ನೆ ಕೇಳೋದು. ಏನು ದುಡ್ಡು ನಿನಗೆ ಯಾಕೆ ದುಡ್ಡು ಕೊಡ್ತಾರ ಅವರು? ನೋಡಿ ಗೈಸ್, ಯಾರಾದರೂ ದುಡ್ಡು ಕೊಡೋರು ದಾನ ಮಾಡಕ್ಕಿದ್ರೆ ಮಾಡ್ರಿ. ಫಸ್ಟ್ ಬರ ಬಂದಿತ್ತು ಸ್ವಲ್ಪ ಇವಾಗ. ಹಾಂ, ಕೇಳು. ಏನು ಹ್ಞೂ, ಬರೀ ನಿನ್ನ ಜೀವನ ಎಲ್ಲ ಬರೀ ಪಾತ್ರೆ ತೊಳ್ಕೊಂಡೆ ಕುತ್ಕೊಂಡ್ಬಿಟ್ಟಪ್ಪ. ಮಾಡ್ಯಾರ ಯಾರು? ನನ್ನ ತಮ್ಮ ಗೈಸಲ್ಲಿ ಮೀಟಿಂಗ್ ಮಾಡ್ತೇನೆ ನಿಂತ್ಕೊಂಡು. ಎಲ್ಲ ಹೋಯ್ದಾನೆ, ಎಲ್ಲ ಹೋಗಿ ಬಂದಾನೆ, ನಿಂತ್ಕೊಂಡು ಮೀಟಿಂಗ್ ಮಾಡ್ತೇನೆ ರೋಡಾಗಿ. ಗೈಸ್, ನಾಳೆ ಎಲ್ಲ ಫಂಕ್ಷನಿಗೆ ಪ್ರಿಪ್ರೇಷನ್ ನಡೀತೈತೆ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಏನೋ ಮಾಡ್ಕೊಂಬಂದ್ಲು. ಮೊದಲನೇ ನೆಂಟ್ರು ಗೈಸ್ ಇವರು ನಾಳೆ ಫಂಕ್ಷನಿಗೆ. ಖುಷಿ. ಇಷ್ಟು ತನಕ ನಾನು ಲಾಗ್ ನೋಡ್ತಿದ್ರು, ಆಫ್ ಮಾಡಿ ಮುಗೀತ ಲಾಗ್ ನೋಡಿ. ಮೊನ್ನೆ ಲಾಗ್ ನೋಡ್ತಿದ್ರು, ಮುಗಿಸಿದ್ರು. ನೀರುಳ್ಳಿ, ಬೆಳ್ಳುಳ್ಳಿ, ಇದಕ್ಕೆ ರುಬ್ಬಿಗೆ ಪಲಾವ್ಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಾಯಿ ಎಲ್ಲ ಹಾಕ್ಬೇಡ. ಕಾಯಿ ಹಾಕಿಲ್ಲ ನಾನು, ಕಾಯಿ ಹಾಕಲ್ಲ ಪಲಾವ್ಗೆ. ಹಾಕ್ಬೇಕು, ಹಾಕಿದ್ರೆ ಚೆನ್ನಾಗಿರೋದು. ಅಮ್ಮ ನಿನ್ ಪಲಾವಿನ ಸೀಕ್ರೆಟೇ ಅದು, ಕಾಯಿ ಹಾಕೋದು. ಗೈಸ್, ನಮ್ಮಮ್ಮ ಪಲಾವಿಗೆ ಕಾಯಿ ಹಾಕುತ್ತೆ. ಎಲ್ಲ ಕೇಳ್ತಿದ್ರು, ಕಾಯೇ ಟೇಸ್ಟು ನಿಜವಾಗ್ಲು. ಯಾರು ನಿಂದೆ ಒಂಥರ ಪಲಾವ್ ಹಾಕಲ್ಲ ನೀನು, ಅಮ್ಮ ಮಾಡೋದು ಎಲ್ಲ ಅದನ್ನೇ ಕೇಳ್ತಿದ್ರು. ರೆಸಿಪಿ ಲವಣವು ಸರಿ ಇದೆಯೇ ಕೇಳ್ಕೊ ಬಂದಿಂತ ಅದನ್ನೂ ಒಂದು ಲಾಗ್ ಮಾಡ್ತೀನಿ ಅಂತ ಹೇಳಿದೀನಿ. ಲಾಗ್ ಮಾಡಿ ಅದ್ರಲ್ಲಿ ತೋರಿಸಿ ಅಂತ ಹೇಳಿದಾರೆ. ಅದಕ್ಕೆ ಏನೇನು ಮಾಡಿದೆ ತೋರಿಸು. ಇನ್ನೊಂದು ಮಗು ನೋಡಿಲ್ಲ. ಅಮ್ಮ ನೋಡು, ಸೋಯಾಬೀನ್ ಸೋಯಾಬೀನ್ ತಗೊಂಡು. ಬಾಯ್ ಬಾಯ್ ಅಲ್ಲ, ಹಾಯ್ ಹೇಳಪ್ಪು. ಆಯ್ ಮಾಡು, ಆಯ್ ಮಾಡು. ಇಲ್ಲಿ ಮಾಡಲು ಆಯ್ ಮಾಡು. ಆಯ್ ಏನ್ ಮಾಡಲು, ಆಯ್ ಮಾಡು. ಖುಷಿ ಆಯ್ ಮಾಡ್ತಾಳೆ, ಖುಷಿ ಮಾಡ್ತಾಳೆ ನೋಡು. ಆಯ್ ಮಾಡಲು ಆಂದವೇ ನಮ್ಮ ಅತ್ತೆ ಐತೆ ಗೈಸ್, ಬರ್ತೈತೆ. ಬಂದ್ ಕೂಡ ತೋರಿಸ್ತೀನಿ. ಫಸ್ಟ್ ಅತ್ತೆ ರಿಯಾಕ್ಷನ್ ನೋಡ್ಬೇಕು. ಹಿಂಗ್ ತೋರ್ಸ್ಬೇಕಿತ್ತು, ಹಿಂಗೆ. ಏನೇನ್ ಮಾಡಿದೆ ತೋರ್ಸು. ಒಂದ್ ಮಿಕ್ಸಿ ಜಾರ್ ಮಾಡಿ ಆಯ್ತು, ಹಾಕಿನಿ. ಒಂದ್ ಹಾಳ್ ಮಾಡಿ ಆಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದ್ ಜಾರಿಗೆ ಇದಾರೆ. ಅದ್ ಯಾವ ಹೇಳ. ಒಂದ್ ಜಾರ್ ಹಾಳ್ ಮಾಡಿ ಆಯ್ತು, ಇನ್ನೊಂದ್ ಜಾರಿಗೆ ಇಟ್ಟಿದ್ದಾರೆ, ತಗೊಂಡೋಗ್ತಾರಂತೆ. ಸಾಯಂಕಾಲದಷ್ಟೊತ್ತಿಗೆ ಅದನ್ನ ಹಾಳ್ ಮಾಡಿರ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಬರ್ರಿ. ಏನು ಈಗ ಲವಂಗ ಹಾಕಿನಿ, ಮೆಣಸು ಹಾಕಿದೀನಿ, ಆಮೇಲೆ ಲವಂಗ ಹಾಕಿದೀನಿ, ಕಡ್ಲೆ ಪುಡಿ ಮಾಡಿನಿ, ಎಲ್ಲ ಮಾಡಿದೀನಿ. ಪುಡಿ ಆತಾ? ಬಾಯ್ ಹೇಳೋದು. ಅಡ್ಗೆ ಮಾಡ್ಬೇಕು. ಸಾಯಂಕಾಲಕ್ಕೆ ಏನ್ ಮಾಡ್ತೀರಿ ಅಡ್ಗೆ? ಏನಮ್ಮ ನೀನೇ ಮಾಡ್ತೀಯತ? ಏನ್ ಮಾಡ್ತೇನೆ ಗೊತ್ತಿಲ್ಲ. ನೀನೇ ಮಾಡ್ತೀಯಕ್ಕ? ಇಲ್ಲೇ ಬಾ ಅತ್ಲಾಗಿ ನೋಡಿ. ನಾವು ಆಟಗಳು ನೋಡ್ರಿ ಬರೀ. ಪಲಾವ್ಗೆ ಎಲ್ಲ ಎತ್ತೀನಿ. ಅಮ್ಮ ಉಕ್ಕಣಮ್ಮ, ಅಮ್ಮ ಚಿತ್ರಾನ್ನ ಮಾಡ್ಬಿಡು, ಬಿಟ್ರೆ ಪಲಾವ್ ಮಾಡ್ಬಿಡು. ಎರಡರೊಳಗೆ ಒಂದು ಮಾಡು. ಇಲ್ಲಾಂದ್ರೆ ಯಾವ ಇರಲ್ಲ. ಬೇರೆ ತಿಂಡಿ ಮಾತ್ರ ಮಾಡು. ಉಪ್ಪಿಟ್ಟು ಗಿಪ್ಪಿಟ್ಟಂತೂ ಮಾಡಕ್ಕೆ ಹೋಗ್ಬೇಡ ನೋಡು. ನಾಳೆಗೆ ತಿಂಡಿಗೆ ಇವತ್ತೇ ಪ್ರಿಪ್ರೇಷನ್ ನಡೀತೈತೆ. ಏನ್ ಮಾಡೋದು ಏನ್ ಬಿಡೋದು ಅಂತ. ನೀನ್ ಮಾಡ್ತೀಯಲ್ಲ. ಕಿತ್ತಾಕಿದಾಳೆ, ಚಿಗುರಿತಿತ್ ಮತ್ತೆ ಎಲ್ಲ ಅಡ್ಕೊಂಡ್ಬಿಟ್ಟಿತ್ತು. ಓಡಾಡಕ್ ಆಗ್ತದೆ ಶಾದ್ರಾಗಿ. ಈಗ ಚಿಕ್ತಿತ್ತು. ಕುಮಾರ್ ಹೋದ್ರೆ ಕುಕ್ಕಿ ಮತ್ತೆ ಹೋಯ್ತೆ ಕುಮಾರಯ್ಯ ಇಲ್ಲ. ಹೇಳು, ಫೋನ್ ಮಾಡಿ.
ಯಾರು ಎಲ್ಲಕ್ಕೆ ಆಗ್ತೈತಿ ನಾವು ಮಾತಾಡೋದೆಲ್ಲ. ಆಗ್ಲಿ ನೋಡ್ರಿ ಗೈಸ್, ನೋಡಿ ನಮ್ಮ ಅತ್ತೆ ಮಾತಾಡುತ್ತೆ, ಎಲ್ಲದನ್ನ ನೋಡ್ಬೇಕು. ಗೊತ್ತಿಲ್ದಂಗೆ ಇನ್ನೂ ತೋರಿಸ್ತೀನಿ, ನೀನೇನೋ ಮಾತಾಡ್ತೀಯ ತೋರಿಸ್ತೀನಿ, ಎಲ್ಲದನ್ನ ತೋರಿಸ್ತೀನಿ. ಬರಿಯ ಹೇಳು ಇಲ್ಲಿ. ಪುದೀನ ಸೊಪ್ಪು ಹೊಲ್ದಕ್ಕೆ ಹೋಗ್ಯಾನೆ, ಪುದೀನ ಸೊಪ್ಪು ತಂಬರಿ. ಅಯ್ಯ ವಿಡಿಯೋ ನೋಡಿದ್ಮೇಲೆ ತಗೊಂಬ ಹೇಳ್ತಿದ್ದೀನಿ. ಪುದೀನ ಸೊಪ್ಪು ಇನ್ನೊಂದೇನು ಅಷ್ಟೇ, ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ತಗೊಂಬ ಅಷ್ಟೇ. ಕುಮಾರಯ್ಯ ನಿನಗೆ ಹೇಳ್ತಿರೋದು, ವಿಡಿಯೋಲಿ ಹೇಳುತ್ತಾಗ. ಇವನು ಡ್ಯಾನ್ಸ್ ಮಾಡೋದ ಮಾಡಲ್ಲ ಈಗ ಡ್ಯಾನ್ಸ್ ಇವನಿಗೆ. ನೋಡ್ರಿ ಯಾವ ನಕ್ಷತ್ರದಾಗ ಹುಟ್ಟದೋ ಶಿವನೇ. ಎಲ್ಲ ಮಿಸ್ ಆಗ್ಬಿಟ್ಟಿದೆ ಗೈಸ್ ನಾಳೆ ಇದಕ್ಕೆ. ಅಕ್ಕ ಇನ್ನೇನಕ್ಕ ಸಮಾಚಾರ? ನನ್ ಲಾಗ್ ಎಲ್ಲ ನೋಡ್ತೀಯಾ? ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದೇ ನೋಡು ನೀನ್ ಫೋನ್ ಮಾಡಿ, ಹಿಂಗ್ ಲಾಗ್ ಮಾಡ್ತಿದ್ಯಾ ಅಂತ. ಇಲ್ಲ ಚೆನ್ನಾಗಿ ಮಾಡ್ತಿದ್ದಿ. ಆಲ್ ದ ಬೆಸ್ಟ್. ಖುಷಿ ನೀನ್ ನೋಡ್ತೇನ್ ಖುಷಿ? ನೋಡ್ತೀನಿ ನಮ್ಮಕ್ಕ. ಆಲ್ ದ ಬೆಸ್ಟ್ ನೀನು. ಆಲ್ ದ ಬೆಸ್ಟ್. ಕೈ ಹಿಂಗ್ ತೋರ್ಸು. ಅದೇ ತನುನ ಕರ್ಕೊಂಬರ್ಬೇಕು ತಾನೆ. ಬದಲ್ಲ ಅಂದ್ಲವಳು. ಲಾಗ್ ಏನು ಅಪ್ಪು, ನಿನಗೆ ಆಟ ಆಡೋಕೆ ಒಬ್ರು ಪಾರ್ಟ್ನರ್ ಸಿಕ್ಕೇಳಿ ನೋಡು. ಇವಾಗ್ಲಾರು ಒಬ್ರ ಜೊತೆ ಆಟ ಆಡ್ಲಾ? ಒಬ್ರಂತ ಮನೇಲಂತೂ ಯಾರು ಇರಲ್ಲ ಆಟ ಆಡೋಕ್ಕೆ, ಒಬ್ಬನೇ ಪಿಚಾಜಿ ಥರ ಇರುತ್ತೆ. ಇವಾಗಾದ್ರೂ ಆಟ ಆಡು ಅವ್ರ ಜೊತೆ. ಸೂಪರ್. ಮೀರಾ ಶಾಂಪೂ ಹೊಸ್ದಾಗಿ ಬಂದಿತ್ತಂತೆ, ನೋಡೋಣ ಬರ್ರಿ. ಯೆಲ್ಲೋ ಕಲರು. ಏನು ಥರದ್ದು? ಸೀಗೆಕಾಯಿಂದಿದು, ಬಾದಾಮ್ ಎಂತ ಚಿಕ್ಕಕಾಯಿ, ಬಾದಾಮ್ ಚಿಕ್ಕಕಾಯಿ. ಚೆನ್ನಾಯ್ತಾ ಮೀರಾ ಶಾಂಪು? ಚೆನ್ನಾಯ್ತೆ ಗೈಸ್. ನಾವು ಹೇರಿಗೆ ಹಾಕೋದು ಇದೇ ಶಾಂಪು. ಒಂದ್ಸಲ ತಂದ್ರೆ ಒಂದು ತಿಂಗಳು ಪೂರ್ತಿ ಆಗ್ಬೇಕು. ನಾವು ಯೂಸ್ ಮಾಡಿ ಎಲ್ಲ ಶಾಂಪು ಉದ್ರದಂಗಿರುತ್ತೆ. ಅದನ್ನ ಕಿತ್ತಾಕು ಫಸ್ಟು. ಹೋಗೇ ಬಿಟ್ಟಿತ್ತ ಪೂರ್ತಿನಾ? ಯಾವುದೋ ಒಂದು ಡ್ಯಾಮೇಜ್ ಆಗಿ ಬಂದಿತ್ತು ಇದರಲ್ಲಿ. ಎಲ್ಲಿ ಇದನ್ನೂ ಅರ್ಧಾಕಮ್ಮ, ಇಲ್ಲವೇ ಪೂರ್ತಿ ಹೋಯ್ತಲ್ಲಮ್ಮ. ಅಲ್ಲೇ ಒಂದ್ 2 ವರ್ಷ ಆಯ್ತಾ ನಾವು ಯೂಸ್ ಮಾಡಕ್ ಹಿಡಿದು. ಒಟ್ಟಿ ಪರವಾಗಿಲ್ಲ, ಅದನ್ನು ಹಾಕಲ್ಲ. ಇದು ಸ್ಮೆಲ್ ಚೆನ್ನಾಗಿರುತ್ತೆ, ಮತ್ತೆ ಸಿಲ್ಕಿ ಹೇರ್ ತರ ಸ್ಮೂತ್ ಆಗುತ್ತೆ. ಅದಕ್ಕೆ ನನಗೂ ಗೊತ್ತಿರಲಿಲ್ಲ, ನಮ್ಮ ಮ್ಯಾಮ್ ಹೇಳಿದ್ದು ಮೀರಾ ಶಾಂಪು ಯೂಸ್ ಮಾಡು ಚೆನ್ನಾಗೈತೆ ಅಂತ. ಅವಾಗಿಂದ ನಾವು ಯೂಸ್ ಮಾಡ್ತಿದೀವಿ, ನಮ್ಮ ಹೇರ್ ಚೆನ್ನಾಗೈತೆ ಇವಾಗ. ಅವಾಗಿಗಿಂತ ಇವಾಗ ಬೆಟರ್ ಆಗುತ್ತೆ. 2 ರೂಪಾಯಿಗೆ ಒಂದು ಶಾಂಪು. ಅವು ಮಿಗ್ದವೆಲ್ಲ 1 ರೂಪಾಯಿಗೆ ಒಂದು ಶಾಂಪು. ಮಾಡು ಹೇಳು ನೀನ್ ಹೇಳು. ಇವಾಗ ಹೇಳ್ತಿದ್ದಲ್ಲ ಅದೇ ಹಬ್ಬ, ಚೆನ್ನಾಗಿ ಹೇಳ್ತಿದ್ದೆ ತಾನೆ. ಕೂದಲೆಲ್ಲ ಏನೆಲ್ಲ ಸ್ಮೂಗಿ ಸಿಲ್ಕಿ ಚೆನ್ನಾಗಿರುತ್ತೆ ಅಂತ. ಹೇಳಿ ಖುಷಿ ನೀನು. ಚೆನ್ನಾಗಿರುತ್ತೆ ಗೈಡ್ಸ್ ಅಂತ ಹೇಳು. ನಮ್ಮ ಅಮ್ಮ ಗಾಯ್ಸನ ಅಮ್ಮ, ಗಾಯ್ಸನಮ್ಮ ಗಾಯ್ಸನ್ನಲ್ಲ ಕಣಕ್ಕ, ಗಾಡ್ಸ್ ಅನ್ನತ್ತೆ. ಅದ್ಯಾವುದೋ ಯೂಟ್ಯೂಬ್, ಬೇರೆ ಯಾರ್ದೋ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಫ್ರೆಂಡ್ಸ್ ಅನ್ನೋದು ಕಲ್ತ್ಕೊಂಬಂದಿತ್ತು. ಅವತ್ತೊಂದು ದಿವಸ ಕೇಳಿದೆ ನಾನು, ಫ್ರೆಂಡ್ಸ್ ಅನ್ನೋದು ಎಲ್ಲಿಂದ ನೋಡ್ಕೊಂಬಂದೆ, ನಾನು ಅನ್ನಲ್ವಲ್ಲ ಅಂತ. ಗಾಯ್ಸ್ ಅಂತ ಅನ್ನೋದು ನೀನ್ ಯಾಕೆ ಫ್ರೆಂಡ್ಸ್ ಅಂತೀಯ ಅಂತ. ಅವತ್ತಿಂದ ಅನ್ನೋದೇ ಬಿಟ್ಬಿಟ್ಟಿದ್ದೆ, ಫ್ರೆಂಡ್ಸ್ ಅಂತ ಅನ್ನೋದೇ ಇಲ್ಲ ಇವಾಗ. ಹೇಳ ನಾಳೆಗೆಲ್ಲ ಇವತ್ತೇ ಕ್ಲೀನ್ ಮಾಡ್ತಿದ್ಯೇನತ್ತೆ? ಬಾತ್ಲುಟ್ಟು ಬೇಡವಾತ್ಲಾಗಿ ಕಾಟ ಒಂದೊಂದಲ್ಲ ಕಣವಾತ್ಲಾಗಿ. ನಮ್ಮನೆ ಎದುರುಗಡೆ ಮನೆ ಅಕ್ಕ, ಅದಕ್ಕೆ ಹೋಗುವ ಅಂತ ಹೋಗ್ತಿದ್ವಿ. ಯಾರ ಮನೆಗೆ ಹೋಗ್ತಿದ್ದೀವಿ ಅಪ್ಪು? ಮೇಸ್ಟ್ರ ಮನೆ ಅಂತೆ. ಏ ಬರಲೇ ಆದಿಲ್ ಬೀದರಿಗೆ ಹೋಗೋರಿಗೆಲ್ಲ ಬೊಗಳೋದು ಗೈಸ್. ನಮ್ಮನೆ ನಾಯಿಗಳು ಹೆಂಗೆ ಅಂದರೆ ಒಬ್ರನ್ನ ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ಬರೇ ಟಮ್ಮಿ. ಯಾವುದೋ ಬೇರೆ ಇದ್ರು ಮರಿ, ಇದು ಹಾಲು ಕುಡಿಸ್ತೈತೆ ಅಷ್ಟೇ. ನೋಡಿ ಹೆಂಗ್ ಬಿಟ್ಕೊಂತೈತೆ ಪಾಪ. ಬಾ ಬರಲ್ಲ. ಬೆಳಿಗ್ಗೆ ಇದ್ದೆ. ಸರಿ ಆಮೇಲೆ ಮಾಡ್ತೀವಿ. ಕೇಳಲ್ಲ ಇವಾಗ ಎಂತಂತೆ ಕೇಳು, ಫೋನ್ ಮಾಡಿ. ದುಡ್ಡು ಕೊಟ್ಟೈತ್ನ ಏನಾರವ್ವ ಒಳಗೆ ಎಲ್ಲಾರ್ನ ಕಡೆ ಕೊಟ್ಟಾನೆ. ಮುದ್ದೆ ಕಥಾದಲ್ಲಿ ಮತ್ತೆ ಯಾಕೆ ಬಂದ್ಯಾ ಅನ್ನು? ಏನಕ್ಕೆ ಬಂದ್ಯಾ ಅನ್ನ? ಕೇಳಪ್ಪು ಕೇಳೋಣ. ಬರ ಇಲ್ಲಿ ನಾನು ಇದೀನಿ. ಬಾರ ಇಲ್ಲಿ ಕೇಳು, ಏನಕ್ಕೆ ಬಂದೆ ಅಂತ ಕೇಳು.
ಇಲ್ಲಿ ನೋಡಿ ಏನತ್ತೆ ನನಗೆ ಅಂತಂದ್ಯತೆ ನಿಂಗೆ ತಂದೆ ನಿನ್ಗೆ ಕತೆ ನೋಡಿ ನಾನು ನೀನ್ ಇದ್ದಿದ್ರೆ ಒಂದ್ ಸೀರೆ ತಗೊಳ್ಳೋಣ ಹಬ್ಬಕ್ಕೆ ಅಂತ ಹೇಳಿ ನೀನು ಬೆಳಿಗ್ಗೆನೆ ಫೋನ್ ಮಾಡ್ಬೇಕು ಬೆಳಿಗ್ಗೆ ಗೊತ್ತಿರ್ಲಿಲ್ಲ ನಂಗೆ ಗೊತ್ತಾಯ್ತು 1 ಗಂಟೆಲೆ ಹೋಗಿ ಬಂದಿದ್ದು ಗೊತ್ತೇ ಇರ್ಲಿಲ್ಲ ನೀನು ಬರ್ಬೇಕು ಅಂತ ಗೊತ್ತಿರ್ಲಿಲ್ಲ ಮತ್ ಕೊಡು ಏನೇನ್ ತಗೊಬಂದಿ ಎಲ್ಲ ಬರೀ ಅವ್ನು ತಿನ್ನೋ ತಂದೆ ಅಷ್ಟೇ ನಾನು ತಿನ್ನೋವೆಂತ ಬಂದೆ ನೀನು ಈ ರಸ್ಕು ಬ್ರೆಡ್ಡು ಪೇಷಂಟ್ಗಳಂಗೆ ಇಲ್ಲಿ ಮತ್ತೆ ಬೈಸ್ಕೊಳುವಂತೆ ಆಮೇಲೆ ಹಿಂಗೆಲ್ಲ ಮಾತಾಡಿಯ ಅಂತ ಬೈ ನೀನ್ ನಮ್ಮ ಮನೆ ನೋಡ್ತಾ ಇರ್ತಾನೆ ನಾನೇ ನೋಡು ನೋಡಮ್ಮ ಬಂದ್ ಕೂಡಲೇ ಬೈ ಬೈ ಇವ್ನಿಗೆ ಒಪ್ಪಗೆ ಏನೇ ಬೈದೆ ಕೆಟ್ಟ ಮಾತಾಗ ಎಲ್ಲ ವಿಡಿಯೋ ಮಾಡಿದ್ವಿ ಬೈ ಮಾಡ್ಕೊ ನನಗೇನು ಹೆದರ್ಕಾಗುತ್ತಲ್ವ ನಾವು ಅದೇ ಅಷ್ಟೇ ಬಸಜ್ಜಿ ಅಂತೂ ಫುಲ್ ಫೇಮಸ್ ಕಣತೆ ಎಲ್ಲಿ ತೋರ್ಸ ಇಲ್ಲಿ ಏನ್ನ ನೀನ್ ಮಾಡಿರೋದು ವಿಡಿಯೋದ ಆಮೇಲೆ ತೋರಿಸ್ತೀನಿ ಬಸಜ್ಜಿ ಇವತ್ತೆಲ್ಲ ಬರೀ ಬಸಜ್ಜಿ ಕೇಳಾರೆ ಹೋಗೋರು ಬರೋದೆಲ್ಲ ಬರೀ ಬಸಜ್ಜಿ ಕೇಳಾರೆ ಹ್ಞೂ ಅದಕ್ಕೆ ನಿದ್ದೆ ಬರ್ಲಿ ಇವತ್ತು ನಿದ್ದೆ ಬರ್ಲಿಲ್ಲ ಅಂತ ನೋಡು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ವಿಡಿಯೋ ತುಸು ಅಂತೀವಿ ಅಜ್ಜಿ ನೋಡೇ ಗೊತ್ತಾ ಇವ್ಗೆಕ್ಕೊಂದು ಮಕ್ಕಿಕೆಯ ಅಲ್ಲ ಸ್ವಲ್ಪ ಗೌರವ ಬಿಡ್ವೇನು ಗೌರವ ದಿಲ್ಲಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ ಕಾಯಿಸ್ಕೊಳ್ಳೋ ಲೋಪರ ನನ್ನ ಮಗ ನೋಡ್ರಿ ಗೈಸ್ ಲೋಪರ ನನ್ನ ಮಗ ಹೇಳು ಹೇಳು ಬೈ ನೋಡಿ ಗೈಸಿನು ಎಷ್ಟು ಮುಳ್ಳಾಟ ಆಡ್ತಾನೆ ಮೆತ್ತಗೆ ಹೆಂಗ್ ಮಾತಾಡ್ತಿದ್ದಾನೆ ಯಾರ ಮನೆ ಓದ್ಕೊಂಬಂದಾನೆ ಯಾರ ಮನೆ ಇದ್ಲ ಇದು ಬಂದು ಇಲ್ಲಿ ಅದು ಇದು ಹೇಳ್ಬೇಡ ಕುಮಾರಪ್ಪಗೆ ಅಂತ ನಾಟಕ ಆಡ್ತೀಯಾನೆ ಮೊಳ್ಳು ನನ್ನ ಮಗನೇ ಸುಮ್ಮನೆ ನೋಡಿಲಿ ಅದೇ ಯಾರ ಮನೆ ಅದತ್ತೆ ಬಾಚಣಿಕೆ ಓದ್ಕೊಂಬಂದಾನೆ ಮಾರ್ನಿಂಗ್ ಗಾಯ್ಸ್ ಇದು ಬೆಳಗಿನ ವಿಡಿಯೋ ಅದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ಬೆಳಗ್ಗೆ ತಿಂಡಿ ಪಲಾವ್ ರೆಡಿ ಆಗ್ತಿದೆ ಟೊಮೊಟೊ ಬಾತ್ ಇವನು ಕಾಯ್ತಿದ್ದಾನೆ ತಿಂಡಿ ತಿನ್ನೋಕ್ಕೆ ಅಂತ ಎಷ್ಟೊತ್ತಿಗೆ ಆಗುತ್ತೆ ಅಂತ ಒಂದು ಕಡೆ ತಿಂಡಿ ರೆಡಿ ಆಗ್ತಿದ್ರೆ ಇನ್ನೊಂದು ಕಡೆ ಪಾತ್ರೆ ತೊಳಿಬಾ ಅಂತ ಕರಿತಿದ್ದಾವೆ ನನ್ನ ಯಪ್ಪ ಇವು ನೋಡಿದ್ರೆ ಪಾತ್ರೆ ತೊಳೆಯೋದಂದರೆ ನನಗಾಗಲ್ಲ ಗೈಸ್ ಅದೇನೋ ಗೊತ್ತಿಲ್ಲ ಇಲ್ಲೆಲ್ಲ ನಮ್ಮ ಅತ್ತೆ ಎಲ್ಲರೂ ರೆಡಿ ಮಾಡ್ತಿದ್ದಾರೆ ಹೆಂಗೆ ಮಾಡೋದು ಹೊರಗಡೆ ಮಾಡೋದ ಒಳಗಡೆನೇ ಊಟಕ್ಕೆ ಇಡೋದ ಏನು ಅಂತ ಮನೇಲಿ ನಾಯಿ ನೋಡ್ರಿ ರಾಜಾರೋಷ್ವಾಗಿ ಬಂದು ಯಾರು ಇಲ್ಲ ಅಂತ ಎಲ್ಲಿ ಮಲ್ಕೊಂಡಿದ್ದೆ ಏನು ಪೋಸ್ ಕೊಡ್ಕೊ ಮಲ್ಕೊಂಡ್ಬಿಟ್ಟಿದ್ದೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಲವ್ ಓಯ್ ಅಣ್ಣ ಎದ್ದಳಣ್ಣ ಯಾಕೆ ಎಲ್ಲಿ ಬಂದು ಮಲ್ಕೊಂಡಿ ಅಣ್ಣ ನೀನು ಇನ್ನೆಲ್ಲ ಜಾಗ ಸಿಗ್ಲಿಲ್ವೋ ನಿಮಗೆ ಮಲ್ಕೊಳಕ್ಕೆ ಬರ್ರಿ ಎದ್ದು ನಿದ್ದೆ ಫುಲ್ಲು ನಿದ್ದೆ ಶುಂಠಿ ತೊಳೆಯೋ ಹೊಸ ಟೆಕ್ನಿಕ್ ರೋಡಿಗೆ ಹಾಕೊಂಡು ಉಜ್ಜೋದು ಈಸಿ ಚಾಕಲ್ಲ ಎರ್ಕೊಳಕ್ಕಿಂತ ಇಲ್ಲ ಉಜ್ಜತ್ತೆ ಹಿಂಗೆ ಮಾಡಿದ್ರೆ ಬೇಗ ಕೆಲಸನೇ ಮುಗ್ದೋಗುತ್ತೆ ನಿಂಗೆ ಯಾರತ್ತೆ ಟೆಕ್ನಿಕ್ ಹೇಳ್ಕೊಟ್ಟಿದ್ದು ನಾವು ಹಿಂಗೆ ಮಾಡೋದು ಯಾವಾಗಿಂದ ನಾನು ನೋಡ್ತಿರೋದೆ ಫಸ್ಟು ಹಿಂಗೆ ಮಾಡಿದ್ದ ಆರಾದ್ಮೇಲೆ ಹಿಂಗೆ ಮಾಡಿದ್ದಂತೆ ಹೊಸ ಟೆಕ್ನಿಕ್ ಜಾಸ್ತಿ ಅಡುಗೆ ಮಾಡಿದರೆ ಶುಂಠಿ ಉಜ್ಜದಾರ ಎರ್ಕೊಳ್ಳೋ ಬದಲು ಚಾಕಲ್ಲಿ ಈ ಥರ ರೋಡಿಗೆ ತಂದು ಉಜ್ಜಿಬಿಟ್ರೆ ಮುಗ್ದೆ ಹೋಯ್ತು ಬೇಗ ಕೆಲಸ ಮುಗ್ದೇ ಹೋಗುತ್ತೆ ನೀನೆಲ್ಲ ಮಾಡ್ತಿದ್ಯಾ ನಾನು ಫೋನ್ ತೊಳಿತಾ ಇದೀಯಾ ತಿನ್ನತ್ತೆ ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ ನಾನೇಂದ್ರೆ ಈರುಳ್ಳಿ ಹಾಕೋದು ನೋಡು ಮಟನ್ ಸಾಂಬಾರು ಬೋಟಿ ಗೊಜ್ಜು ಇದು ಚಿಲ್ಲಿ ಚಿಕನ್ ಅಲ್ಲ ಚಾಪ್ಸು ಚಿಕನ್ ಚಾಪ್ಸು ಯಾವುದು ಇದು
ಇದು ವೈಟ್ ರೈಸ್. ಅಜ್ಜಿ ಬಾರಜ್ಜಿ ಇಲ್ಲಿ. ಗೈಸ್ ನನ್ನ ಫ್ರೆಂಡ್ ಬಂದಿಯಾಳೆ, ನಾನು ಇನ್ನೂ ಹಿಂಗೆ ಇದ್ದೀನಿ ಮುದ್ದೆನ ಆದ್ರೂ. ಬಾ ಬರ್ತೀಯಾಳೆ ನೋಡಿ ಅಲ್ಲಿ. ಹೆಂಗ ಬೇಗ ಬೇಗ ಬಸ್ ಸಿಕ್ತಲ್ಲ ನಿನಗೆ, ಪಟನ್ ಸಿಕ್ತಲ್ವಾ? ಹಾಯ್ ಹಾಯ್ ಛೋಟಾ, ಆರಾಮ ಬಂದ? ಸೂಪರಾಗಿ ಬಂದೆ. ನಿಂಗೆ ಆಟ ಆಡೋಕೆ ಇನ್ನೊಬ್ಳು ಸಿಕ್ಕಿದಾಳೆ ನೋಡಿ ಇವತ್ತು. ಏನು ಪೋಸ್ ಕೊಡೋದು ಆಯ್ ಮಾಡು ಫ್ರೆಂಡ್ ಕಣ. ಅಯ್ಯೋ ನಾಚಿಕೆ ಯಾರು ಅಂತ ಹಚ್ಕೊಂಡಿರು. ಮೊದಲನೇ ಸತಿ ಬರ್ತಿದ್ಯಾ ನಮ್ಮ ಮನೆಗೆ? ಬಾ, ಚಿಕ್ಕ ಮನೆ. ಏನಿಲ್ಲ, ನಮ್ಮದು ಚಿಕ್ಕ. ಇಷ್ಟು ದಿವಸಕ್ಕೆ ಇವತ್ತು ಬಂದಿದ್ಯಾ ನೋಡು. ಕರೆದು ಯಾಕೋ ಬ್ಲರ್ ಹೇಳಕ್ಕೆ ಎಲ್ಲ ಇಸಿದು. ಹಾಂ ಇದಕ್ಕೆ ಎಂತಕ್ಕೆ ಮೇಕಪ್ ಐತೆ ಅಂದಿದ್ದಲ್ಲ. 2 ನೆಕ್ಸ್ಟ್ ಮಂತ್ ಮೇಕಪ್ ಆರ್ಡ್ರಿಗೆ ಬಾ. ಅಮ್ಮ ಆಮೇಲೆ ಇನ್ನೊಂದ್ಸಲ ಹೇಳು. ನೋಡಪ್ಪು ಹೆಂಗೆ ಹೇಳ್ತಾಳೆ. ನೀನು ಹೇಳು. ಹೇಳಕ್ ಬರಲ್ಲ ಇವನಿಗೆ. ಈಗ ಅದೊಂದು ಟ್ರೆಂಡಿಂಗ್ ಅಲ್ಲಿ ನಡೀತೈತೆ. ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಹೇಳ್ತಿರೋದ ಅದು? ಸ್ಕೂಲಲ್ಲಿ ಈಗ ಸ್ಕೂಲ್ ಫ್ರೆಂಡ್ಸ್ ಲುಕ್ಕು ಕಲ್ತ್ಕೊಳ್ಳೋದು. ಎಷ್ಟನೇ ಕ್ಲಾಸು ಶಾರಿ ಇವಾಗ ನೀನು? UKG. ಎಲ್ಲಿ? ಊರ ಹೆಸ್ರೇ ಹೇಳಲಿಲ್ಲ. ಕಾಟೇಹಳ್ಳಿ ಅದೇನಾ? ಹಾಸನಲ್ಲಲ್ವಾ? ಹಾಸನಲ್ಲಿ ಅದೊಂದು ಏರಿಯಾಗೆ ಹೇಳೋದು. ಕಾಟೇಹಳ್ಳಿ ಹತ್ರ ಸ್ಕೂಲು ಅಂತ ಹೇಳೋದು. ವಾಟ್ಸ್ ಯುವರ್ ನೇಮ್? My name is Shahari. My father name is Satish. My mother name is Nandini. My school name is GHPS PM Shri GHPS B Katehalli. ಒಪ್ಪು ನೋಡೋಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ. Studying in UKG. ಏನು ಮಾತಾಡ್ಸಕ್ಕೆ ಫ್ರೀಯಾಗಿ ಸಿಕ್ಕೇ ಇಲ್ಲ. ಫ್ರೀಯಾಗಿ ಯಾರು ಇಲ್ಲ. ಏನು ಗೊತ್ತಾ, ಮೊನ್ನೆ ಪವ್ಯಕ್ಕ ಮಾತ್ರ ಮಾಡಿದ್ದು. ನೀನು ನೈಟ್ ಮಾಡಿದ್ದಲ್ಲ, ಅವತ್ತು ಮಾರ್ನಿಂಗ್ ಬೆಳಗ್ಗೆ ಮಾಡಿದ್ಲ ಅಕ್ಕ. ನಿತ್ಯಂದಂತೂ ಇಲ್ಲ. ಇನ್ನು ಆರ್ತಿ ಅಂತೂ ಫೋನ್ ಎತ್ತುತ್ತಾ ಇಲ್ಲ. ಇನ್ನು ಮೋನಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ? ಮೆಸೇಜ್ ಗೀಸ್ ಏನೂ ಇಲ್ಲ. ನಾನು ಮಾಡ್ತಾ ಇಲ್ಲ, ಅವಳು ಮಾಡ್ತಾ ಇಲ್ಲ. ಹಿಂಗೀತೆ ಎಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಲ್ಲಿ ಇರೋವರೆಗೂ ಅಷ್ಟೇನೆ. ಆರ್ತಿ ಮಾಡೋಳು ಫೋನ್ ಮಧ್ಯದಲ್ಲಿ ಫೋನ್ ಮಾಡೋಳು. ಅವಳಾದ್ರೂ ಮಾಡೋಳು, ನಾನ್ ಮಾಡಿದಾಗ ಮಾಡೋಳು, ಇಲ್ಲಾಂದ್ರೆ ಫ್ರೀ ಆದಾಗಲೂ ಎತ್ತು ಮಾತಾಡೋಳು. ಈಗ ಏನಕ್ಕೆ ಎತ್ತುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇದ್ದೀನಿ, ಹೋದ್ಮೇಲೆ ಬಂದು ಮಾಡ್ತೀನಿ ಅಂದ್ಲಪ್ಪ. ಬ್ಯುಸಿ ಇದ್ದಾಳೆ. ಕಳ್ಸದ್ ನೀರು ಬೆಳಗಿಂದ ಬ್ಯುಸಿ ಆಗ್ಬಿಟ್ಟಿನಿ. ನಿನ್ ಕಡೆ ಗಮನ ಕೊಡೋಕ್ಕೆ ಜಾಸ್ತಿ. ಪೂಜೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅದೇ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೋಗ್ಬಿಟ್ಟಿತ್ತು. ಇವತ್ತು ಮಳೆ ಇಲ್ಲ, ಏನೂ ಇಲ್ಲ. ಆದರೂ ಏನಾದರೂ ಫಂಕ್ಷನ್ ಮಾಡ್ತೀವಿ ಅಂದರೆ ಏನಾದರೂ ಒಂದು ಎಡವಟ್ಟು ಇದ್ದೇ ಇರುತ್ತೆ ಗೈಸ್. ಇವತ್ತು ಕರೆಂಟ್ ಹೋಗ್ಬಿಟ್ಟಿತ್ತು. ಕತ್ಲೆಲೆ ಹೆಂಗೆ ಪೂಜೆ ಮುಗ್ದೋಯ್ತು. ಎಲ್ರು ಬಂದು ಪೂಜೆ ಮಾಡ್ತಿದ್ದಾರೆ. ಆರಾಮಾಗಿ ಪೂಜೆ ಆಯಿತು, ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಆಲ್ಮೋಸ್ಟ್ ಆಗಕ್ಕೆ ಬಂದಿತ್ತು. ಆವಾಗ ಕರೆಂಟ್ ಬಂತು, ಎಲ್ಲರೂ ಬಂದು ಕೂತಿದ್ದಾರೆ. ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಜನ ಅಷ್ಟೇ ಕೂರ್ಬೋದು. ಮಿನಿಮಮ್ ಒಂದು 20 ಜನ ಕೂರ್ಬೋದೇನೋ. ಎಲ್ಲರೂ ಫಂಕ್ಷನ್ ಅಂತಂದಮೇಲೆ ಮನೆ ತುಂಬ ಜನ ಇದ್ದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಮ್ಮ ಮನೆ ತುಂಬ ಜನ ಇರೋದಕ್ಕೆ ನೋಡೋದೇ ಒಂಥರ ಚೆಂದ, ಖುಷಿ ಅನಿಸುತ್ತೆ. ಇವರು ನಮ್ಮ ದೊಡ್ಡಮ್ಮ ಚೆನ್ನಾಗಿತ್ತು. ಇದು ಈಗ ತುಂಬ ಚೆನ್ನಾಗಿತ್ತು. ಚೆನ್ನಾಗೈತೆ. ಸಾಂಬಾರು ಚೆನ್ನಾಗಿತ್ತು. ಗುಂಡ ವಿಶ್ ಯು ಹ್ಯಾಪಿ ಬರ್ಡೇ. ಸ್ವೀಟ್ ಹೇಳು. ಬರ್ತ್ಡೇ ವಿಶ್ ಮಾಡ್ತೀನಿ, ಒಂದು ಥ್ಯಾಂಕ್ಸ್ ಹೇಳೋದಿಲ್ಲ ನಿನಗೆ? ಇಳ್ಕ ಬೆಳಗ್ಗೆ ಹೋಗುವೆ. ಇಲ್ಲ ಗೊತ್ತಲ್ಲ ಹೋಟ್ಲು ಜೀವನ ಹೆಂಗೆ ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗುವೆ 7 ಗಂಟೆ ಬಸ್ಸಿಗೆ. ಈಗ ಹೋಗಿ ನಾನು ನೈಟ್ ಎಲ್ಲ ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡಿ ಹೊರಬೇಕು. ನಾನು ಇಳ್ಕ ಅಂತ ಹೇಳ್ತಿದ್ದೀನಿ, ಹೊರಡ್ತೀನಿ ಅಂತ ಅಂತೀಯಾಳೆ. ಸ್ಕೂಲ್ ಸ್ಕೂಲ್ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬೋದು. ನೀನು 7 ಗಂಟೆಗೆ ಹೋದ್ರೆ ನಾವು ಹೋಟ್ಲ್ ಓಪನ್ ಮಾಡ್ಬೇಕಲ್ಲ, ಅಷ್ಟೊತ್ತಿಗೆ ಅವರಿಗೆಲ್ಲ ಹೆಲ್ಪ್ ಮಾಡಕ್ಕೆ ರುಬ್ಬಕ್ಕೆ. ಮನೆಗೆ ನನ್ನ ಹತ್ರನೇ ಇದೆ, ಅದಕ್ಕೆ ಫೋನ್ ಮಾಡಿಲ್ಲ ಅವರು ಸಾಹೇಬ್ರು. ಹೊಟ್ಟೆ ಊಟ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು.
ಬಾ ನೀನು ನಾಳೆ ಹೋಗು. ಎಷ್ಟು ಬರ್ತಿಂತಾವ ಯಾವಾಗ ನೀನು ಯಾವಾಗ ಕಲ್ತಿ ಅವಾಗ ಇವಳು ಕಳಿ ಇವಾಗಲೇ. ಬಾಯ್ ಹರಿ, ಬಾಯ್ ಟ್ರೈ ಮಾಡು ತಿರುಗಿ. ಬಾಯ್. ಬರ್ತೀಯಾ? ಬಾಯ್. ಫೋನ್ ಮಾಡು ಆದಮೇಲೆ. ಬಾಯ್ ಬಾಯ್. ಇಲ್ಲಿ ನನ್ನ ತಮ್ಮನ ಬರ್ತಡೇ ನಡೀತಿತ್ತು ಚಿಕ್ಕದಾಗಿ, ಮನೆ ಒಳಗಡೆನೆ. ಊಟ ಎಲ್ಲ ಆಚೆ ನಡೀತಿತ್ತು, ಜನಗಳು ಊಟ ಮಾಡ್ತಿದ್ರು, ಹಂಗಾಗಿ ಒಳಗಡೆನೆ ಚಿಕ್ಕದಾಗಿ ಬರ್ತಡೇ ಫಂಕ್ಷನ್ ಮಾಡಿ ಮುಗಿಸಿದ್ವಿ. ವಿಶ್ ಯು ಹ್ಯಾಪಿ ಬರ್ತಡೇ ಗುಂಡ. ಡೈರೆಕ್ಟಾಗಿ ವಿಶ್ ಮಾಡಿಲ್ಲ ಕರೆಕ್ಟಾಗಿ, ಸಾರಿ. ಇಲ್ಲಿ ಒಂದು ಕಡೆ ಮುದ್ದೆ ಕಟ್ತಿದ್ರು. ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಇಬ್ಬರು ಅತ್ತೆದಿರು ಎಲ್ಲರೂ ಮುದ್ದೆ ಖಾಲಿ ಆದಂಗೆ ಒಂದು ಕಡೆಯಿಂದ ಬೇಕು ಅಂತಲೇ ಏನೋ ಕಟ್ತಿದ್ರು. ಇದನ್ನೆಲ್ಲ ನಾನು ಡೈರೆಕ್ಟಾಗಿ ನೋಡ್ತಿರೋದು ಫಸ್ಟ್ ಟೈಮ್, ಈ ಥರ ಎಲ್ಲ ಮುದ್ದೆ ಕಟ್ತಾರೆ ಅಂತ. ಮುದ್ದೆ ಕಟ್ತಿದ್ರು ಪರವಾಗಿಲ್ಲ, ಫೋಟೋ ಯಾಕೆ ವಿಡಿಯೋ ಮಾಡೋದ ಅಂತ ಕೇಳ್ತೀಯಾ? ಅಯ್ಯರಮ್ಮ ನೀನು ಕೇಳಿದೆ ಮಂಗ್ ಮಾಡಿದ್ಯಾ ಅಂತ ಮಂಗಂಗೆ. ಮತ್ತೆ ಮಂಗನೇ ನೀನು, ನೀನೇ ಮಂಗ ನೀನೇ ಮಂಗ. ನೋಡು ನಿನ್ನಂಗಲ್ಲ ಅಂತ ಹಾಯ್ ಮಾಡುತ್ತೆ. ಹಾಯ್. ಲಾಗರ್, ಹಲೋ ಮಿನಿ ಲಾಗರ್, ಹಾಯ್. ಯಾರು ಮಾಡು ಮಾಡ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ. ನನಗೆ ತಿಂದಿರೋ ಊಟ ಸೆಟ್ ಆಗ್ದಲೇ ನಾನ್ ವೆಜ್ ಯಾವ ಥರ ಫೇಸೆಲ್ಲ ಅಲರ್ಜಿ ಆಗೋಗ್ಬಿಟ್ಟಿತ್ತು, ಪಿಂಪಲ್ಸ್. ಫಸ್ಟ್ ಟೈಮ್ ನನ್ನ ಫೇಸಲ್ಲಿ ಇಷ್ಟೊಂದು ಪಿಂಪಲ್ಸ್ ಆಗಿರೋದು. ಯಪ್ಪ, ಎಲ್ಲ ಮುಗೀತು, ಕಾರ್ಯ ಎಲ್ಲ ಚೆನ್ನಾಗಾಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಗುಡ್ ನೈಟ್.